ಆತ ಕೇವಲ 15ರ ಪೌರ. ಬರೋಬ್ಬರಿ 14 ವರ್ಷಗಳ ದಾಖಲೆಯನ್ನ ಇನ್ನೇನು ಒಂದೇ ಒಂದು ಬಾಲ್ನಲ್ಲಿ ಉಡಿಸ್ ಮಾಡಬೇಕು ಅನ್ನುವಂಥ ಹೊತ್ತಿನಲ್ಲಿ ಕ್ಯಾಚ್ ಕೊಟ್ಟು ನಿರ್ಗಮಿಸಿದ. ಆದರೆ ಇಡೀ ಭಾರತೀಯರ ಮನವನ್ನ ಆತ ಗೆದ್ದ, ಇಡೀ ಕ್ರಿಕೆಟ್ ಪ್ರೇಮಿಗಳ ಮನಸ್ಸನ್ನ ಆತ ಗೆದ್ದ. ಆತ ಕೇವಲ ಪ್ರತಿಭೆ ಅಲ್ಲ, ಪ್ರಚಂಡ ಪ್ರತಿಭೆ ಅಂತಾನೆ ಹೇಳ್ಬೋದು. ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಹೊಡೆದಂತಹ ಸೆಂಚುರಿಯನ್ನ ಇನ್ನೇನು ಒಂದೇ ಒಂದು ಬಾಲ್ನಲ್ಲಿ ನಿರ್ಮಿಸಬೇಕು, ಇತಿಹಾಸವನ್ನೇ ಸೃಷ್ಟಿ ಮಾಡಬೇಕು ಅನ್ನುವಂತಹ ತವಕದಲ್ಲಿದ್ದಂತಹ ಆ ಪೌರ ಕೇವಲ 29 ಬಾಲ್ನಲ್ಲಿ 97 ರನ್ನನ್ನು ಹೊಡೆದು ಇಡೀ ಭಾರತೀಯರ ಮನವನ್ನ ಗೆದ್ದಿದ್ದಾನೆ. ಸೆಂಚುರಿಯನ್ನ ಬಾರಿಸದೇ ಇರಬಹುದು, ಆದರೆ ಇಡೀ ಕ್ರಿಕೆಟ್ ಜಗತ್ತಿನ ದೊರೆಯಾಗಿ ನಾನು ನಿರ್ಮಾಣ ಆಗ್ತೇನೆ ಅನ್ನೋದನ್ನ ಈಗಾಗಲೇ ತೋರಿಸಿಕೊಟ್ಟಿದ್ದಾನೆ. SRH ವಿರುದ್ಧದ ಪಂದ್ಯದಲ್ಲಿ ರಾಜಸ್ಥಾನದ ವೈಭವ್ ಸೂರ್ಯವಂಶಿ ಕೇವಲ 15 ವರ್ಷದಲ್ಲಿ ಅದ್ಭುತವಾದಂತಹ ದಾಖಲೆಗಳನ್ನು ಮಾಡಿ ಮುನ್ನಡೆತಾ ಇದ್ದಾನೆ. ಕ್ರಿಸ್ ಗೇಲ್ IPL ನಲ್ಲಿ ನಿರ್ಮಿಸಿದಂತಹ 59 ಸಿಕ್ಸರ್ಗಳನ್ನು ಆತ ಈ ಒಂದು IPL ನಲ್ಲಿ ಉಡಿಸ್ ಮಾಡಿದ್ದಾನೆ. ಇದೀಗ ಕೇವಲ 15 ವರ್ಷದಲ್ಲಿ ಹಲವು ದಾಖಲೆಗಳ ಸರದಾರನಾಗಿ ವೈಭವ್ ಸೂರ್ಯವಂಶಿ ಮೆರೆದಾಡ್ತಾ ಇದ್ದಾನೆ. ಈತನ ಆಟಕ್ಕೆ ಅದೆಷ್ಟೋ ಜನ ಫಿದಾ ಆಗಿದ್ದಾರೆ. ಬರೋಬ್ಬರಿ ಎಂತೆಂತಹ ದೈತ್ಯ ಬೌಲರ್ಗಳು, ಆಕ್ರಮಣಕಾರಿ ಬೌಲರ್ಗಳು ಇದ್ರೂ ಕೂಡ ಅವರಿಗೆ ಅಂಜದೆ ಅಳುಕದೆ ನಿರ್ಭೀತವಾಗಿ ಬ್ಯಾಟಿಂಗ್ ಮಾಡುವಂತಹ ಈತನ ಶೈಲಿಗೆ ಅದೆಷ್ಟೋ ಜನ ಇದೀಗ ಫಿದಾ ಆಗಿದ್ದಾರೆ. ಹಾಗಾಗಿ ವೈಭವ್ ಸೂರ್ಯವಂಶಿಯ ಆಟ ನಿಜಕ್ಕೂ ವೈಭವಯುತವಾಗಿ ಆಗಿತ್ತು ಅಂತ ಹೇಳಿ ಕ್ರಿಕೆಟ್ ಪ್ರೇಮಿಗಳು ಮಾತನಾಡಿಕೊಳ್ತಾ ಇದ್ದಾರೆ. ಇನ್ನಷ್ಟು ಇಂತಹ ಪ್ರತಿಭೆಗಳು ಮತ್ತೆ ಬರಲಿ ಅಂತ ಹೇಳಿ ಅದೆಷ್ಟೋ ಜನ ಹೇಳ್ತಾ ಇದ್ದಾರೆ. ಆದರೆ ವೈಭವ್ ಸೂರ್ಯವಂಶಿ ಅಂತಹ ಆಟಗಾರರು ಕೇವಲ ಶತಮಾನಕ್ಕೊಬ್ಬ ಬರ್ತಾರೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಗವಾಸ್ಕರ್ ಆದ ನಂತರ ತೆಂಡೂಲ್ಕರ್, ಆನಂತರ ಸೆಹ್ವಾಗ್ ಮತ್ತೆ ಕೊಹ್ಲಿ ಎರಾ, ಇದೀಗ ವೈಭವ್ ಸೂರ್ಯವಂಶಿಯ ಯುಗ ಆರಂಭವಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.